ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಇವತ್ತು ಕೋರ್ಟ್ನಲ್ಲೊಂದು ಪ್ರಮುಖ ಬೆಳವಣಿಗೆ ಆಗಿದೆ. ಸುದ್ದಿಯನ್ನು ನೀವು ಗಮನಿಸಿರಬಹುದು. ಒಂದಷ್ಟು ಜನಕ್ಕೆ ಅದು ಗೊಂದಲಕ್ಕೀಡಾಗಿರಬಹುದು. ಏನದು ಬೆಳವಣಿಗೆ ಅಂತ ಹೇಳಿ ಒಂದಷ್ಟು ಜನ ಕುತೂಹಲ ಇರಬಹುದು. ಆ ಕಾರಣಕ್ಕಾಗಿ ಆ ಬೆಳವಣಿಗೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಇಲ್ಲಿವರೆಗಿನ ಡೆವಲಪ್ಮೆಂಟ್ಸ್ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಬೇಲ್ ಮೇಲೆ ಹೊರಗಡೆ ಇದ್ರು. ಆದರೆ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನು ರದ್ದುಗೊಳಿಸುತ್ತೆ. ಹೀಗಾಗಿ ಮತ್ತೊಮ್ಮೆ ಅವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲು ಸೇರುವಂತಾಗಿದೆ. ಸದ್ಯಕ್ಕೆ ಜಾಮೀನು ಸಿಗೋದು ಕಷ್ಟ. ಹೀಗಾಗಿ ಒಂದಷ್ಟು ದಿನಗಳ ಕಾಲ, ಹೆಚ್ಚು ಕಡಿಮೆ ಟ್ರಯಲ್ ಮುಗಿಯುವವರೆಗೂ ಕೂಡ ಜೈಲಿನಲ್ಲೇ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗಬಹುದು. ಇದರ ನಡುವೆ ಟ್ರಯಲ್ ಆರಂಭ ಆಗಿದೆ. ಅಂದ್ರೆ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ ಆರಂಭ ಆಗಿದೆ. ಡಿಸೆಂಬರ್ 17ನೇ ತಾರೀಕಿನಿಂದ ಈ ವಿಚಾರಣೆ ಆರಂಭ ಆಗಿದೆ. ಸಾಕಷ್ಟು ದಿನಗಳಿಂದ ನಡೀತಾ ಇತ್ತು. ಅಂದ್ರೆ 14 ದಿನಗಳಿಂದ ಟ್ರಯಲ್ ನಡೀತಾ ಇತ್ತು. ಆದರೆ ಅದರ ನಡುವೆ ಇವತ್ತೊಂದು ಪ್ರಮುಖ ಬೆಳವಣಿಗೆ ಆಯಿತು. ಅಂದ್ರೆ ಈ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದ್ದಂತ ರೇಣುಕಾಸ್ವಾಮಿ ತಾಯಿ ಗೊಂದಲಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಯಾವ ರೀತಿ ಗೊಂದಲಕಾರಿ ಹೇಳಿಕೆ ಅಂದ್ರೆ, ಪ್ರಾಸಿಕ್ಯೂಷನ್ಗೆ ವಿರುದ್ಧವಾಗಿ, ಅಂದ್ರೆ ರೇಣುಕಾಸ್ವಾಮಿಗೆ ವಿರುದ್ಧವಾಗಿ ನಟ ದರ್ಶನ್ಗೆ ಅನುಕೂಲ ಆಗುವ ರೀತಿಯಲ್ಲಿ ಆ ಹೇಳಿಕೆ ಇದೆ. ಅದೇನು, ಆ ವಿವರ ಏನು ಅಂತ ನೋಡ್ತಾ ಹೋಗೋದಾದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಕಾಶಿನಾಥಯ್ಯ ಹಾಗೆ ತಾಯಿಯಾಗಿರುವಂಥ ರತ್ನಪ್ರಭಾ ಇಬ್ಬರೂ ಕೂಡ ಪ್ರಮುಖ ಸಾಕ್ಷಿಗಳಾಗ್ತಾರೆ. ಹೀಗಾಗಿ ಟ್ರಯಲ್ ಆರಂಭ ಆಗ್ತಿದ್ದ ಹಾಗೆ ಅವರಿಬ್ಬರಿಗೂ ಕೂಡ ಸಮನ್ಸನ್ನು ನೀಡಲಾಗಿತ್ತು, ನೀವು ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಅದೇ ಪ್ರಕಾರವಾಗಿ ಅವರಿಬ್ಬರು ಕೂಡ ಕೋರ್ಟ್ಗೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ರು. ಈ ಕೋರ್ಟ್ನ ಪ್ರಕ್ರಿಯೆಗಳನ್ನು ಗಮನಿಸ್ತಾ ಹೋಗೋದಾದ್ರೆ, ನಾವು ಚೀಫ್ ಅಂತ ಕರಿತೀವಿ, ಅದಾದ ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ಮುಖ್ಯ ವಿಚಾರಣೆ, ಅಲ್ಲಿ ಸಾಕ್ಷಿಗಳು ಮುಕ್ತವಾಗಿ ತಮ್ಮ ಹೇಳಿಕೆಯನ್ನು ದಾಖಲಿಸೋದಿಕ್ಕೆ ಅವಕಾಶ ಇರುತ್ತೆ. ಅವರು ಹೇಳಿಕೆಯನ್ನ ದಾಖಲಿಸಿದ ಬಳಿಕ ಈ ದರ್ಶನ್ ಹಾಗೆ ಇತರ ಆರೋಪಿಗಳ ಪರ ವಕೀಲರು ಏನ್ ಮಾಡ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನ ಅವರ ಮುಂದಿಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಗೊಂದಲಕ್ಕೊಳಗಾಗ್ತಾರೆ. ಪ್ರಕರಣಗಳೆಲ್ಲವೂ ಕೂಡ ಉಲ್ಟಾಪಲ್ಟಾ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ಸಂದರ್ಭದಲ್ಲಿ ಸುಳ್ಳು ಸತ್ಯ ಆಗುತ್ತೆ, ಸತ್ಯ ಸುಳ್ಳಾಗುತ್ತೆ. ನೀವು ಬೇರೆ ಬೇರೆ ಪ್ರಕರಣಗಳಲ್ಲಿ ಅದೆಲ್ಲವನ್ನೂ ಕೂಡ ಗಮನಿಸಿರ್ತೀರಿ. ಈ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ, ಈಗಾಗಲೇ ರೇಣುಕಾಸ್ವಾಮಿ ತಂದೆ ತಾಯಿ ಇಬ್ಬರೂ ಕೂಡ ಚೀಫ್ ಮುಗಿದು ಹೋಗಿತ್ತು, ಅಂದ್ರೆ ಅವರ ಮುಖ್ಯ ವಿಚಾರಣೆ ಮುಗಿದು ಹೋಗಿತ್ತು. ಅದಾದ ಬಳಿಕ ನಟ ದರ್ಶನ್ ಪರ ವಕೀಲರಾಗಿರುವಂಥ CV ನಾಗೇಶ್ ತಮ್ಮ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಆರಂಭಿಸಿದ್ರು. ಕ್ರಾಸ್ ಎಕ್ಸಾಮಿನೇಷನ್ ಆರಂಭ ಆಗಿ ಈಗಾಗಲೇ ಸಾಕಷ್ಟು ದಿನಗಳ ಆಗಿತ್ತು. ರೇಣುಕಾಸ್ವಾಮಿ ತಂದೆ ತಾಯಿ ಇಬ್ಬರೂ ಕೂಡ ಆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಭಾಗಿಯಾಗ್ತಾ ಇದ್ರು. ವಕೀಲರು ಕೇಳಿದ್ದ ಕೆಲದಕ್ಕೂ ಕೂಡ ಉತ್ತರಿಸ್ತಾ ಇದ್ರು. ಹೀಗಿರುವಾಗ ಇವತ್ತು ರೇಣುಕಾಸ್ವಾಮಿ ತಾಯಿಯಾಗಿರುವಂತ ರತ್ನಪ್ರಭಾ ಗೊಂದಲಕ್ಕೊಳಗಾದ್ರು. ಕಂಪ್ಲೀಟ್ ಉಲ್ಟಾ ಪಲ್ಟಾ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ಅವರು ಗೊಂದಲಕ್ಕೊಳಗಾಗಿರಬಹುದು, ತಬ್ಬಿಬ್ಬಾಗಿರಬಹುದು, ಆತಂಕಕ್ಕೊಳಗಾಗಿರಬಹುದು, ಅಥವಾ ಏನು ಬೇಕಾದ್ರೂ ಆಗಿರುವಂಥ ಸಾಧ್ಯತೆ ಇದೆ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ವಕೀಲರು ಯಾವ ರೀತಿಯ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅಂತ ಹೇಳಿ. ವಕೀಲರು ಕೇಳುವಂಥ ಪ್ರಶ್ನೆಗೆ ಒಮ್ಮೊಮ್ಮೆ ಎಂಥವರೇ ಆದರೂ ತಬ್ಬಿಬ್ಬಾಗ್ಬಿಡ್ತಾರೆ. ಅದರಲ್ಲೂ ಕೂಡ CV ನಾಗೇಶ್ ಅಂತ ಹಿರಿಯ ವಕೀಲರು ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡಿದ್ದು. ಆ ಸಂದರ್ಭದಲ್ಲಿ ಸಹಜವಾಗಿ ಗೊಂದಲಕ್ಕೊಳಗಾದ್ರೆ ಏನೋ ಗೊತ್ತಿಲ್ಲ, ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೊರಗಡೆ ಬರಬೇಕಾಗತ್ತೆ. ಒಟ್ಟಾರೆಯಾಗಿ ಇವತ್ತು ಗೊಂದಲಕ್ಕೆ ಒಳಗಾದ್ರು. ಯಾವ ವಿಚಾರದಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ, ಹೆಚ್ಚು ಕಡಿಮೆ ಒಂದು 8 ಅಂಶಗಳು ಅಥವಾ 8 ಹೇಳಿಕೆಗಳು ಪ್ರಾಸಿಕ್ಯೂಷನ್ಗೆ ವಿರುದ್ಧವಾಗಿದೆ. ದರ್ಶನ್ಗೆ ಒಂದು ರೀತಿಯಲ್ಲಿ ಅನುಕೂಲ ಆಗುವ ರೀತಿಯಲ್ಲಿದೆ. ದರ್ಶನ್ಗೆ ಅಂದ್ರೆ ಕೇವಲ ದರ್ಶನ್ ಅಲ್ಲ, ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿದೆ. ಉದಾಹರಣೆಗೆ ಈ ಪಾರ್ಟಿ ಸವಾಲಿನ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನ ಉದಾಹರಣೆಗೆ ಒಂದು 2-3 ಸ್ಟೇಟ್ಮೆಂಟ್ ಅನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಒಂದು, ಅವರಿಗೆ ಕೇಳಿದಂತ ಪ್ರಶ್ನೆ, ಪೊಲೀಸರ ಮುಂದೆ ಎಷ್ಟು ಬಾರಿ ಹೇಳಿಕೆಯನ್ನು ದಾಖಲಿಸಿದ್ರಿ ಅಂತ ಹೇಳಿ. ಪೊಲೀಸರ ಮುಂದೆ ಅವರು 161 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಕೇವಲ 1 ಬಾರಿ ಮಾತ್ರ ಹೇಳಿಕೆಯನ್ನು ದಾಖಲಿಸಿದ್ರು. ಆದರೆ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ನಾನು 3 ಬಾರಿ ಹೇಳಿಕೆಯನ್ನು ಕೊಟ್ಟೆ ಎನ್ನುವ ರೀತಿಯಲ್ಲಿ ರೇಣುಕಾಸ್ವಾಮಿ ತಾಯಿ ಹೇಳಿದ್ದಾರೆ. ಅವರು ಅಲ್ಲಿ ಕನ್ಫ್ಯೂಸ್ ಆಗಿರಬಹುದು. ಅಂದರೆ ಕಮಿಷನರ್ ಜೊತೆ ಮಾತನಾಡಿದ್ದು, ಶವ ಹಸ್ತಾಂತರ ಸಂದರ್ಭದಲ್ಲಿ ಮಾತನಾಡಿದ್ದು, ಅದೆಲ್ಲವನ್ನು ಕೂಡ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದೆ ಅಂತ ಅಂದ್ಕೊಂಡಿದ್ದಾರೋ, ಅಥವಾ ಇವತ್ತೇನಾದರೂ ಭಯಕ್ಕೊಳಗಾಗಿ ಆ ರೀತಿಯಾಗಿ ಹೇಳಿದ್ರು ಏನೋ ಗೊತ್ತಿಲ್ಲ. ಅದಾದರೂ ಅಷ್ಟು ಪ್ರಮುಖ ವಿಚಾರ ಆಗೋದಿಲ್ಲ. ಆದರೆ ಮುಂದೆ ಏನಾಯಿತು ಅಂದರೆ, ಅವರು ಹಿಂದೆ ಪೊಲೀಸರ ಮುಂದೆ ಏನು ಮಾಡಿದ್ರು ಅಂದರೆ, ನಾನು ರೇಣುಕಾಸ್ವಾಮಿ ಫೋನ್ ನಂಬರನ್ನು ಗುರುತಿಸ್ತೀನಿ ಎನ್ನುವ ರೀತಿಯಲ್ಲಿ ಹೇಳಿದ್ರು.
ಗುರುತಿಸಿದ್ರು ರೇಣುಕಾಸ್ವಾಮಿ ಫೋನ್ ನಂಬರನ್ನು. ಆದರೆ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ನಂಬರನ್ನು ಗುರುತಿಸುವಲ್ಲಿ ಅವರು ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿಬಿಟ್ರು, ಅಥವಾ ನಂಬರನ್ನು ಗುರುತಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಎನ್ನುವ ರೀತಿಯಲ್ಲಿ ಅವರು ಹೇಳಿದರು. ಮತ್ತೊಂದು ಪೊಲೀಸರ ಮುಂದೆ ಅವರು ಏನು ಹೇಳಿದರು ಅಂದರೆ, ನಾನೇ ರೇಣುಕಾಸ್ವಾಮಿಗೆ ಕರೆ ಮಾಡಿದ್ದೆ ಎನ್ನುವ ರೀತಿಯಲ್ಲಿ ಹೇಳಿದರು. 2 ಬಾರಿ ಕರೆ ಮಾಡಿದ್ದೆ, ಮಧ್ಯಾಹ್ನ 2:15, 2:30 ಸುಮಾರಿಗೆ ಅಂತ ಹೇಳಿ. ಆದರೆ ಕೋರ್ಟ್ನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಇಲ್ಲ, ರೇಣುಕಾಸ್ವಾಮಿ ನಾನು ಕರೆ ಮಾಡಿದ್ದು ಎನ್ನುವ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟರು. ಅಲ್ಲೂ ಕೂಡ ಗೊಂದಲಕಾರಿ ಹೇಳಿಕೆ. ನಿಮ್ಮಲ್ಲಿ ತುಂಬ ಜನರಿಗೆ ಅನಿಸ್ಬೋದು ಇದೇನು ಬಹಳ ದೊಡ್ಡ ಮ್ಯಾಟರ್ ಆಗಿಬಿಡುತ್ತಾ ಅಂತೇಳಿ. ಇಲ್ಲ, ಟ್ರಯಲ್ನಲ್ಲಿ ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಒಂದೊಂದು ವಿಚಾರವೂ ಕೂಡ ಪ್ರಕರಣದ ದಿಕ್ಕನ್ನೇ ತಪ್ಪಿಸುವ ರೀತಿಯಲ್ಲಿ ಇರುತ್ತೆ. ಅದರಲ್ಲಿ ಇನ್ನೊಂದು ವಿಚಾರದಲ್ಲಿ ಪ್ರಸ್ತಾಪ ಆಗಿದ್ದೇನಪ್ಪ ಅಂದರೆ, ಅಲ್ಲಿ ರೇಣುಕಾಸ್ವಾಮಿ ತಾಯಿ ಹೇಳ್ತಾರೆ, ಒಂದು ಕಡೆ ನಾವು ಶವವನ್ನು ನೋಡುವ ಸಂದರ್ಭದಲ್ಲಿ ಅಥವಾ ಶವ ಹಸ್ತಾಂತರ ಸಂದರ್ಭದಲ್ಲಿ ಮಾರಕಾಸ್ತ್ರವನ್ನು ಪೊಲೀಸರು ನಮಗೆ ತೋರಿಸಿದ್ರು ಅಂತ, ಅಂದರೆ ರೇಣುಕಾಸ್ವಾಮಿಗೆ ಯಾವುದ್ರೊಳಗೆ ಹೊಡೆದಿದ್ದು ಅಂತ ನಮಗೆ ತೋರಿಸಿದ್ರು, ನಮಗೂ ಅದು ಗಮನಕ್ಕೆ ಬಂದಿತ್ತು ಎನ್ನುವ ರೀತಿಯಲ್ಲಿ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಮಾರಕಾಸ್ತ್ರವನ್ನು ಅಷ್ಟರೊಳಗಾಗಿ ವಶಕ್ಕೆ ತೆಗೆದುಕೊಂಡಿರಲಿಲ್ಲ. ಹೀಗಾಗಿ ಅವರಿಗೆ ಮಾರಕಾಸ್ತ್ರವನ್ನು ಕೊಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ಆ ವಿಚಾರದಲ್ಲೂ ಕೂಡ ಗೊಂದಲಕ್ಕೊಳಗಾಗ್ಬಿಟ್ರು. ಹಾಗೆ ಶೆಡ್ನ ಮಣ್ಣು ವಿಚಾರದಲ್ಲೂ ಕೂಡ ಅವರು ಗೊಂದಲಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಅಸಲಿಗೆ ಶೆಡ್ಗೆ ರೇಣುಕಾಸ್ವಾಮಿ ತಾಯಿಯಾಗಲಿ ಅಥವಾ ತಂದೆಯನ್ನಾಗಲಿ ಕರ್ಕೊಂಡು ಹೋಗಿಲ್ಲ. ಈ ರೀತಿಯಾಗಿ ತುಂಬ ವಿಚಾರದಲ್ಲಿ ಗೊಂದಲಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ SPP ಪ್ರಸನ್ನಕುಮಾರ್ ಏನು ಮಾಡಿದ್ದಾರೆ ಅಂದರೆ, ಪ್ರಾಸಿಕ್ಯೂಷನ್ ಪರ ವಕೀಲರು ಅಂದರೆ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ವಿರುದ್ಧವಾಗಿರುವಂಥ ವಕೀಲರು ಏನು ಮಾಡಿದ್ರು ಅಂದರೆ, ಸೆಷನ್ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಥವಾ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಏನಂದರೆ, ರೇಣುಕಾಸ್ವಾಮಿ ತಾಯಿಯ ಹೇಳಿಕೆ ಇದೆಯಲ್ಲ ಅಥವಾ ಅವರ ಸಾಕ್ಷಿ ಹೇಳಿಕೆ ಏನಿದೆ ಅದನ್ನು ಪರಿಗಣಿಸಬೇಡಿ ಎನ್ನುವ ರೀತಿಯಲ್ಲಿ, ಅಥವಾ ಅವರನ್ನ ಸಾಕ್ಷಿಯಾಗಿ ಪರಿಗಣಿಸಬೇಡಿ, ಅಥವಾ ಅವರನ್ನ ಹಾಸ್ಟೈಲ್ ವಿಟ್ನೆಸ್ ಆಗಿ ಪರಿಗಣಿಸಿ, ಅಂದರೆ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಿ ಎನ್ನುವಂಥ ರೀತಿಯಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೋಮವಾರ ಕೋರ್ಟ್ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ಳುತ್ತೆ. ಯಾಕಂದ್ರೆ SPP ಪ್ರಸನ್ನಕುಮಾರ್ ಅವರ ಅರ್ಜಿಗೆ ದರ್ಶನ್ ಪರ ವಕೀಲರು ತಕರಾರನ್ನು ತೆಗೆದಿದ್ದಾರೆ. ಇಲ್ಲ, ಆ ರೀತಿಯಾಗಿ ಮಾಡಬಾರ್ದು ಎನ್ನುವ ರೀತಿಯಲ್ಲಿ ಅವರು ತಕರಾರನ್ನು ತೆಗೆದಿದ್ದಾರೆ. ಹೀಗಾಗಿ ಸೋಮವಾರ ಕೋರ್ಟ್ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಕೋರ್ಟ್ ಏನಾದರೂ ಆಯಿತು ಇವರ ಹೇಳಿಕೆಯನ್ನು ಸಾಕ್ಷಿಯಾಗಿ ಪರಿಗಣಿಸೋದು ಬೇಡ ಅಂತ ಹೇಳಿಬಿಟ್ರೆ ಅದು ದರ್ಶನ್ಗೆ ಅನುಕೂಲ ಆಗೋದಿಲ್ಲ, ಪ್ರಾಸಿಕ್ಯೂಷನ್ಗೆ ಅನುಕೂಲ ಆಗುತ್ತೆ. ಇಲ್ಲ, ಹಾಸ್ಟೆಲ್ ವಿಟ್ನೆಸ್ ಆಗಿ ಪರಿಗಣಿಸಿ, ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಹೇಳಿದ್ರೆ ಪ್ರಸನ್ನಕುಮಾರ್ ಅವರಿಗೂ ಕೂಡ ರೇಣುಕಾಸ್ವಾಮಿ ಅವರ ತಾಯಿಯನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಏನು ದಾರಿ ತಪ್ಪು ಹೋಗಿದೆಯಲ್ಲ ಈಗಾಗಲೇ, ಅದನ್ನ ಸರಿದಾರಿಗೆ ತರೋದಕ್ಕೆ ಪ್ರಸನ್ನಕುಮಾರ್ ಅವರಿಗೆ ಅವಕಾಶ ಇರುತ್ತೆ. ಎಲ್ಲವೂ ಕೂಡ ಕೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ, ಈಗ ರೇಣುಕಾಸ್ವಾಮಿ ತಾಯಿ ಏನು ಹೇಳಿದ್ರು ಅದನ್ನ ನಾವು ಸಾಕ್ಷಿಯಾಗಿ ಪರಿಗಣಿಸ್ತೀವಿ ಅಂತ ಹೇಳಿಬಿಟ್ರೆ ಅದು ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಅನುಕೂಲ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಇದೆ. ಯಾಕಂದ್ರೆ ರೇಣುಕಾಸ್ವಾಮಿ ತಂದೆ ತಾಯಿ ಈ ಪ್ರಕರಣದಲ್ಲಿ ಬಹಳ ಪ್ರಮುಖವಾದಂಥ ಸಾಕ್ಷಿ ಆಗ್ತಾರೆ. ಹಾಗಂದ್ರೆ ಮಾತ್ರ ಇಲ್ಲಿಗೆ ಎಲ್ಲ ಮುಗಿದು ಹೋಯಿತು ಅಂತಲ್ಲ. ಈ ಟ್ರಯಲ್ ತುಂಬ ದಿನಗಳ ಕಾಲ ನಡೆಯುತ್ತೆ. ಹೆಚ್ಚು ಕಡಿಮೆ 272 ಸಾಕ್ಷಿಗಳನ್ನು ಪೊಲೀಸರು ಅಂದರೆ ತನಿಖಾಧಿಕಾರಿಗಳು ಗುರುತಿಸಿದ್ದಾರೆ. ಅಂದರೆ ಐ ವಿಟ್ನೆಸ್ ಇಂದ ಹಿಡಿದು ಮೆಡಿಕಲ್ ರಿಪೋರ್ಟಿಂದ ಹಿಡಿದು ಇನ್ನು ಸಾಕಷ್ಟು ವಿಚಾರಗಳೆಲ್ಲವೂ ಕೂಡ ಬರ್ತಾ ಹೋಗಬೇಕಾಗತ್ತೆ. ಅವರೆಲ್ಲರನ್ನೂ ಕೂಡ ಕರೆಸೋದು, ಅವರ ಹೇಳಿಕೆಯನ್ನು ದಾಖಲಿಸೋದು, ಅದಾದ ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು, ಪ್ರಾಸಿಕ್ಯೂಷನ್ ಒಂದು ಸರ್ತಿ ಪ್ರಶ್ನೆ ಮಾಡೋದು, ಆ ಕಡೆ ಡಿಫೆನ್ಸ್ ಲಾಯರ್ ಪ್ರಶ್ನೆ ಮಾಡೋದು, ಇಂಥದ್ದೆಲ್ಲವೂ ಕೂಡ ಮುಂದುವರಿತಾನೆ ಹೋಗುತ್ತೆ. ಆದರೆ ಈ ರೀತಿಯಾಗಿ ಇನ್ನೊಂದಷ್ಟು ಸಾಕ್ಷಿಗಳೇನಾದರೂ ಉಲ್ಟಾ ಹೊಡೆದು ಬಿಟ್ರೆ, ಈ ಐ ವಿಟ್ನೆಸ್ಗಳೆಲ್ಲರೂ ಕೂಡ ಇರ್ತಾರಲ್ಲ, ಅವರು ಕೂಡ ಏನಾದರೂ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಅಥವಾ ವ್ಯತಿರಿಕ್ತವಾಗಿ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಈ ಕೇಸ್ ಬಿದ್ದು ಹೋಗಿ ಬಿಡುತ್ತೆ. ದರ್ಶನ್ ಈ ಪ್ರಕರಣದಿಂದ ಆರಾಮಾಗಿ ಹೊರಗಡೆ ಬಂದು ಬಿಡ್ತಾರೆ. ತುಂಬ ಪ್ರಕರಣಗಳಲ್ಲಿ ಅಂಥದ್ದೆಲ್ಲವೂ ಕೂಡ ಆಗತ್ತೆ. ನೋಡೋಣ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಹೇಳಿ. ಯಾಕಂದ್ರೆ ನಮ್ಮ ಕಾನೂನು ವ್ಯವಸ್ಥೆನೇ ಆಗಿದೆ ಅಥವಾ ಕಾನೂನು ಪ್ರಕ್ರಿಯೆ ಆಗಿದೆ, ತುಂಬ ಸೂಕ್ಷ್ಮವಾಗಿರುತ್ತೆ. ಸ್ವಲ್ಪ ಎಡವಟ್ಟಾದರೂ ಕೂಡ ಎಲ್ಲವೂ ಉಲ್ಟಾ ಪಲ್ಟಾ ಆಗುವ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಏನಂತೀರಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.